ದಿನ ಮಾಡಂಥ ಪಲ್ಯ ಮತ್ತು ಸಾರು ಸಾಂಬಾರುಗಳು ಉಂಡುಂಡು ಬ್ಯಾಸರು ಬಂದಿತ್ತಂದ್ರೆ ಒಂದ್ಸಲ ಹಿಂಗೆ ಈ ಹೆಲ್ದಿ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಸರಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಈ ಒಂದು ರೆಸಿಪಿ ಮಾಡ್ಲಿಕ್ಕೆ ನಾ ಮೊದಲು ಏನು ಮಾಡ್ತೀನಿ ರೀ, ಒಂದು ಸಣ್ಣ ಬಟ್ಟಲು ತುಂಬ ಶೇಂಗಾ ತೊಗೊಂಡಿನಿ ರೀ, ಅದೇ ರೀ ಕಡಲೆ ಬೀಜ ತೊಗೊಂಡಿನಿ. ಮತ್ತು ಈಗ ಇವಕ್ಕೆ 1-2 ನಿಮಿಷ ಸಣ್ಣ ಉರಿದಾಗ ಹುರಿತೀನಂತ್ರಿ. 1-2 ನಿಮಿಷ ಆಗೋಣ ಇದ್ರಾಗ ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ಪುಟಾಣಿ ತೊಗೊಂಡಿನ್ರಿ, ಅದೇ ರೀ ಹುರ್ಗಡ್ಲೆ ತೊಗೊಂಡಿನ್ರಿ ಇಲ್ಲಿ. ಮತ್ತೀಗ ಇವೆರಡಕ್ಕೆ ಮತ್ತೊಂದು 2 ನಿಮಿಷ ಹುರಿಬೇಕಾಗ್ತದೆ ರೀ. ಈಗ ಅದೇ ಬಟ್ಟಲಿಂದ 1/4 ಬಟ್ಟಲು ಎಳ್ಳು ತೊಗೊಂಡಿನ್ರಿ ಇಲ್ಲಿ. ಇವಕ್ಕೂ ಇದ್ರಾಗ ಹಾಕಿ 2-3 ನಿಮಿಷ ನಾವು ಚಲೋ ಹುರಿಬೇಕಾಗ್ತದೆ. ಸ್ವಲ್ಪ ಅವು ಕೆಂಪಗೆ ಹಾಕ್ಬೇಕ್ರಿ. ಮತ್ತು ಇವಕ್ಕೆ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ನಾ ಇಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿನ್ರಿ. ಎಲ್ಲ ಚಲೋ ಬಿಡಿಸಿ ತೊಳೆದು ತಂದು ಸಣ್ಣ ಹೋಳೇನು ಮಾಡ್ತೀನಿ ರೀ ಇಟ್ಬಿಡ್ತೀನಂತ. ಈಗ ಒಂದು ಪ್ಯಾನಿನಾಗ ಒಂದಿಟ್ಟು ಬೆಣ್ಣೆ ಸೇರಿಸ್ಲತ್ತೀನಿ ರೀ. ಬೆಣ್ಣೆ ಇಲ್ಲಾಂದ್ರೆ ತುಪ್ಪಾರ ಹಾಕ್ರಿ ನಡೀತದೆ, ಇಲ್ಲ ಅಂತಂದ್ರೆ ಎಣ್ಣೆ ಹಾಕ್ದ್ರೂ ನಡೀತದೆ. ಇದ್ರಾಗ ಒಂದಿಷ್ಟು ಬೆಳ್ಳುಳ್ಳಿ ಸೇರಿಸ್ಬಿಡ್ತೀನಂತ್ರಿ. ಈಗ ಇವಕ್ಕೆ ಒಂದು ಸ್ವಲ್ಪನ ಇಲ್ಲಿ ಫ್ರೈ ಮಾಡ್ಕೋತೀನಂತ್ರಿ. ಜಾಸ್ತಿನೂ ಏನು ಫ್ರೈ ಮಾಡ್ಕೊಳ್ಳೋದು ಬ್ಯಾಡ್ರಿ. ಈಗ ಇದ್ರಾಗ ಈ ಸಣ್ಣ ಹೋಳಿದು ಏನು ಮೆಂತ್ಯ ಸೊಪ್ಪು ಅದಲ್ರಿ ಎಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಂತ. ಎಲ್ಲ ಹಾಕಿದಾದ್ಮೇಲೆ ಹಾಗೆ ಈಗ ಏನು ಮಾಡ್ತೀನಿ ರೀ, ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಡ್ತೀನಂತ. ಮತ್ತಿಲ್ಲಿ ಈಗ ಇದಕ್ಕೆ ಹುರ್ಕೋತಾ ಹೋಗ್ತೀನಂತ್ರಿ. ಈಗ ನೋಡ್ರಿ ಕ್ವಾಂಟಿಟಿ ಎಷ್ಟು ಕಮ್ಮಿ ಆಗ್ಯದಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ನೀರೆಲ್ಲ ಅಟ್ಟಿಸ್ಬೇಕ್ರಿ, ಆ ಥರ ನಾವು ಹುರಿಬೇಕಾಗ್ತದೆ. ಇದಕ್ಕೆ ತೆಗೆದು ಸೈಡಿಗೆ ಇಟ್ಬಿಡ್ತೀನಂತ್ರಿ. ನೋಡ್ರಿ ಇಲ್ಲಿ ನಮ್ಮದು ಶೇಂಗಾ ಪುಟಾಣಿ ಮತ್ತು ಎಳ್ಳು ಪೂರ್ತಿ ಆರ್ಯಾವ್ರಿ. ಒಂದು ಜಾರಿನಾಗ ಹಾಕಿ ಇದ್ರಾಗ ಒಂದು ದೊಡ್ಡ ಬಟ್ಟಲು ತುಂಬ ನೀರು ಹಾಕಿ ಏನು ಮಾಡ್ತೀನಿ ರೀ, ಇದಕ್ಕೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತಂದು ಇಟ್ಬಿಡ್ತೀನಂತ. ಪ್ಯಾನಿನಾಗ ಒಂದಿಟ್ಟು ಎಣ್ಣೆ ಬಿಸಿ ಮಾಡಿ ಇದ್ರಾಗ ಒಂದಿಷ್ಟು ಜೀರಿಗೆ ಹಾಕ್ಬಿಡ್ತೀನಂತ್ರಿ. ಅವಕ್ಕೆ ಸ್ವಲ್ಪ ಕೆಂಪಗಾಗಲಕ್ಕ ಬಿಟ್ಬಿಡ್ತೀನಂತ. ಮತ್ತು ಇದ್ರಾಗ ಸಣ್ಣ ಹೋಳಿದು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ. ಅವಕ್ಕೂ ಸ್ವಲ್ಪ ಕೆಂಪಗಾಗತನ ಹುರಿತೀನಂತ. ಈಗಿದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಡೀತದೆ. ಇಲ್ಲಾಂದ್ರೆ ನೀವು ಉಳ್ಳಾಗಡ್ಡಿ ಪೇಸ್ಟ್ನು ಸೇರಿಸ್ಬೋದು ರೀ. ಅದರ ನಾನು ಸಣ್ಣ ಹೋಳಿ ಸೇರಿಸೀನಿ. ಹಾಗೆ ಇಲ್ಲಿ 1-2 ಟೊಮೆಟೊ ಸೇರಿಸ್ಲತ್ತೀನಿ ರೀ, ಮೀಡಿಯಮ್ ಸೈಜು. ಮತ್ತಿಲ್ಲಿ ಉಪ್ಪು ಹಾಕ್ಲತ್ತೀನಿ ರೀ. ಉಪ್ಪು ನೋಡ್ಕೊಂಡು ಹಾಕ್ರಿ, ಯಾಕಂತಂದ್ರೆ ನಾವು ಮೆಂತ್ಯ ಸೊಪ್ಪು ಹುರಿಬೇಕಾದ್ರೂ ಉಪ್ಪು ಸೇರಿಸಿದೇವ್ರಿ, ಹೀಗಾಗಿ ನೋಡ್ಬಿಟ್ಟು ಹಾಕೋಬೇಕಾಗ್ತದೆ. ನೋಡ್ರಿ ಇಲ್ಲಿ ಟೊಮೆಟೊ ಮೆತ್ತಗಾಗ್ಯಾವಲ್ರಿ, ಒಂದಿಸೆ ಒಣಮೆಣಸಿನ್ಕಾಯಿ ಮುರಿದು ಸೇರಿಸ್ಲತ್ತೀನಿ. ಈಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರಾಗ ಪುಡಿ ಖಾರ ಸೇರಿಸ್ಲತ್ತೀನಿ ರೀ. ಹಾಗೆ ಅರ್ಶಿನ ಪುಡಿನೂ ಹಾಕ್ಬಿಡ್ತೀನಿ ಮತ್ತು ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ. ಇವೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ಚಂದ ನಾನು ಮಿಕ್ಸ್ ಮಾಡ್ಕೋತೀನಂತ. ನೋಡ್ರಿ ಸ್ವಲ್ಪ ಹುರಿದಾದ್ಮೇಲೆ ಈಗೇನು ನಾವು ಗ್ರೈಂಡ್ ಮಾಡಿಟ್ಟಿದ್ದೇವಲ್ರಿ, ಈ ಪೇಸ್ಟ್ ತಂದು ಇದ್ರಾಗ ಬರಕ್ಬಿಡ್ತೀನಂತ್ರಿ. ಮತ್ತು ಜಾರಿನಾಗ ಸ್ವಲ್ಪ ನೀರು ಹಾಕಿ ಅದನ್ನು ತಂದು ಹಾಕ್ಬಿಡ್ತೀನಂತ. ಹಾಕಿ ಈಗೇನಿಲ್ಲರಿ ಸಣ್ಣ ಉರಿನಾಗೆ ಇದಕ್ಕೆ ನಾವು ಚಲೋ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನೋಡ್ರಿ ಯಾವ ಥರ ಬಣ್ಣ ಬಂದದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ 1-2-3 ನಿಮಿಷ ಅದಕ್ಕೆ ಹುರಿದೀನಿ ರೀ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕಾಗ್ತದೆ ರೀ. ಗಟ್ಟಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕೋರಿ, ಇಲ್ಲ ನಮಗೆ ಭಾಳ ಅಳಸಳಿಸ್ಬೇಕಂತಂದ್ರೆ ನೀರು ಜಾಸ್ತಿ ಹಾಕೋರಿ. ಆದರೆ ಇಲ್ಲಿ ನಾನು ಮೀಡಿಯಮ್ ಥಿಕ್ನೆಸ್ನಾಗ ಮಾಡ್ಕೊಳತ್ತೀನಿ ರೀ. ಅಂದ್ರೆ ಚಪಾತಿ ರೊಟ್ಟಿಗೂ ಆಗ್ಬೇಕ್ರಿ ಮತ್ತು ಅನ್ನಕ್ಕೂ ಆಗ್ಬೇಕ್ರಿ, ಆ ಥರ ಮಾಡ್ಕೊಳತ್ತೀನಿ ರೀ. ಈಗ ಇದ್ರಾಗ ನಾವು ಹುರಿದಿಟ್ಟಿದ್ದು ಏನು ಮೆಂತ್ಯ ಸೊಪ್ಪಿತ್ತಲ್ರಿ ಅದು ತಂದು ಹಾಕಬೇಕಾಗ್ತದೆ. ಇದು ಹಾಕಿದ್ಮೇಲೆ ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಮತ್ತು ಒಂದು ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕ್ಲತ್ತೀನಿ ರೀ. ಹಾಗೆ ಇಲ್ಲಿ ಒಂದಿಷ್ಟು ಎಳ್ಳು ಅಂದ್ರೆ ಹುರಿದಿದ್ದ ಎಳ್ಳು ಸೇರಿಸ್ಲತ್ತೀನಿ ರೀ. ಮತ್ತು ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಂತ. ಇವೆಲ್ಲ ಹಾಕಿದಾದ್ಮೇಲೆ ಏನಿಲ್ಲರಿ ಸಣ್ಣ ಉರಿದಾಗ ಇದಕ್ಕೆ ಚಲೋ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಅಂತಂದ್ರೆ ಮತ್ತು 3-4 ನಿಮಿಷ ಇದಕ್ಕೆ ಸಣ್ಣ ಉರಿನಾಗ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಮ್ಯಾಲೆ ಮುಚ್ಚಿ 4 ನಿಮಿಷ ಆಗೋಣ ನಿಮಗೆ ತೋರಿಸ್ತೀನಂತ. ಎಷ್ಟು ಮಸ್ತ್ ಆಗ್ಯದಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಭಾಳ ಈಸಿನೂ ಅದ ರೀ ಮತ್ತು ಅಷ್ಟೇ ಹೆಲ್ದಿನೂ ಅದ ರೀ. ಭಾಳ ಈಸಿನೂ ಅದ ರೀ ಮತ್ತು ಅಷ್ಟೇ
ಟೇಸ್ಟಿನೂ ಅದ ರೀ. ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಸರಿ ನಡೀತದೆ ರೀ. ಅನ್ನಕ್ಕೊಂದು ಸಾರು ಮತ್ತು ರೊಟ್ಟಿ ಚಪಾತಿಗೆ ಒಂದು ಪಲ್ಯ ಇವೆಲ್ಲ ಮಾಡೋದು ಬೇಕೇ ಆಗಿಲ್ಲ ರೀ. ಇದು ಒಂದು ಮಾಡ್ದೇವಂತಂದ್ರೆ ಎಲ್ಲದ್ರ ಸರಿನೂ ಮಸ್ತ್ ಕಾಂಬಿನೇಷನ್ ಅದ ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.